ಇಂಡಸ್ಟ್ರಿಯಲ್ಲಿ ಸ್ಕೇರ್ಸಿಟಿ ಇರೋದೇ ಲೀಡ್ ಆಕ್ಟರ್ಸ್ಗಳದೇ ಸ್ಕೇರ್ಸಿಟಿ ಇದೆ, ತುಂಬ ಕಡಿಮೆ ಇದೆ. ಅಂದರೆ ನಿಮಗೆ ತೆಲುಗು ಚಿತ್ರರಂಗದಲ್ಲಿ ಬೇರೆ ಚಿತ್ರದಲ್ಲಿ ಟೈರ್ 1 ಟೈರ್ 2 ಟೈರ್ 3 ಒಂದೊಂದು ಟೈರಲ್ಲೂ ಯು ವಿಲ್ ಗೆಟ್ ಮಿನಿಮಮ್ 15-20 ಹೀರೋಸ್ ಸಿಗ್ತಾರೆ. ನಮಗೆ ಇಲ್ಲಿ ಭಾಳ ಬೆರಳೆಣಿಕೆ ಅಷ್ಟೇ ಇರೋದು. ತುಂಬ ಪ್ರತಿಭೆ ಇದೆ ನಮ್ಮ ಇದರಲ್ಲಿ. ಎಲ್ಲೋ ಒಂದು ವ್ಯವಸ್ಥೆ ಬೇಕು ಅಂತ ಅನ್ಸುತ್ತೆ. ಬಹುಶಃ ಇಲ್ಲಿ ತುಂಬ ಮಾಧ್ಯಮಗಳು ಇರೋದ್ರಿಂದ ಇದೊಂದು ಐಡಿಯಾ ಐ ಜಸ್ಟ್ ವಾಂಟೆಡ್ ಟು ಶೇರ್ ವಿತ್ ಯು, ಬಿಕಾಸ್ ನೀವು ಜನರಿಗೆ ತಲುಪಿಸ್ತೀರಾ. ಜನಗಳು ನಾನು ರಿಕ್ವೆಸ್ಟ್ ಮಾಡೋದೇನೆ ಅಂದರೆ, ಇವಾಗ ಲಕಿಲಿ ಸರ್ಕಾರ ಕೂಡ PVRಗಳಲ್ಲಿ ಮಲ್ಟಿಪ್ಲೆಕ್ಸ್ಗಳಲ್ಲಿ ಏನು ಟಿಕೆಟ್ ದರನ ಕಡಿಮೆ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ನೀವು ಯಾವ ಚಿತ್ರ ನೋಡಬೇಕು ಅಂತ ನಾವು ನಿಮಗೆ ಇಂಥ ಚಿತ್ರನೇ ನೋಡಿ ಅಂತ ನಾನು ಕಂಪಲ್ಷನ್ ಮಾಡೋದಕ್ಕಾಗಲ್ಲ ಆಡಿಯನ್ಸ್ಗೆ. ಬಟ್ ನಾನು ಬೇಡಿಕೆ, ಇದೊಂದು ರಿಕ್ವೆಸ್ಟ್ ಏನು ಅಂತಂದರೆ, ದಯವಿಟ್ಟು ಹೊಸಬ್ರು ಚಿತ್ರಗಳು ಅಂತ ಗೊತ್ತಾದರೆ ದಯವಿಟ್ಟು ಅವ್ರಿಗೆ ಬೆಂಬಲಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ನಾನು ಕೂಡ ಒಂದು ಹೊಸಬ್ರು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೆ, ಡೊಳ್ಳು ಅಂತ ಹೇಳಿ. ಈಗ ಇನ್ನೊಂದು ಸಿನಿಮಾ ಮಾಡಿದ್ದೀನಿ. ಅನ್ಲೆಸ್ ಈಗ ನಾವು ಅವ್ರನ್ನ ದೂಷಿಸೋದು ಇವ್ರನ್ನ ದೂಷಿಸೋದಲ್ಲ, ನಾವು ಫೈನಲಿ ನೀವು ಬಂದು ಆಡಿಯನ್ಸ್ ಥಿಯೇಟ್ರಿಗೆ ಬಂದು ನೀವು ಅದನ್ನ ನೋಡಿದವ್ರದ್ದು ಅದು ಬೇರೆ, ಅದೇ ದೊಡ್ಡ ಆಶೀರ್ವಾದ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಎಲ್ಲೋ ನಮ್ಮ ಇಂಡಸ್ಟ್ರಿಯಲ್ಲೂ ಒಂದು ವ್ಯವಸ್ಥೆ ಆಗ್ಬೇಕಂತ. ಯಾಕೆಂತಂದ್ರೆ ಈಗ ಆಡಿಯನ್ಸ್ಗೂ ಅವರು ಒಂದು ದೊಡ್ಡ ಸಿನಿಮಾ ನೋಡಬೇಕು ಅಂತ ಏನೋ ಒಂದು ಬಜೆಟ್ ಇಟ್ಕೊಂಡಿರ್ತಾರೆ. ಒಂದು ಬಜೆಟ್ ನೀವು ನಿಮ್ಮ ಎಂಟರ್ಟೈನ್ಮೆಂಟಲ್ಲಿ ಇಡೋವಂಥ ಬಜೆಟ್ನ ದಯವಿಟ್ಟು ಹೊಸಬ್ರು ಸಿನಿಮಾಗೆ ನೋಡೋದಕ್ಕೆ ಅಂತಲೇ ಒಂದು ಬಜೆಟ್ನ ದಯವಿಟ್ಟು ಎತ್ತಿಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಅಟ್ ದ ಸೇಮ್ ಟೈಮ್ ಎಲ್ಲೋ ಇಂಡಸ್ಟ್ರಿಯಲ್ಲೂ ಯಾವುದೋ ಒಂದು ಪರ್ಟಿಕ್ಯುಲರ್ ಮಂತ್ ಅಥವಾ 2 ಮಂತ್, ಯಾಕೆಂದರೆ 120-130 ಸಿನಿಮಾಗಳೆಲ್ಲ ರಿಲೀಸ್ ಆಗ್ತಾ ಇದೆ. ಐ ಥಿಂಕ್ ಅದಕ್ಕಿಂತ ಜಾಸ್ತಿ ರಿಲೀಸ್ ಆಗ್ತಾ ಇದೆ ಅಂತ ಅನ್ಕೊತೀನಿ. ಯಾವುದೋ ಒಂದು ಪರ್ಟಿಕ್ಯುಲರ್ ಮಂತ್, ಐದರ್ ಇಟ್ ಇಸ್ ಜೂನ್ ಆರ್ ಜುಲೈ, ನಿಮಗೆ ಯಾವುದು ತುಂಬ ಫುಟ್ಫಾಲ್ಸ್ ಕಡಿಮೆ ಆಗುವಂತಹ ಇದು ಮಂತ್ ಅಂತ ಅಂದ್ಕೊಂಡಿರ್ತೀರ, ಅದೇ ಮಂತು. ಆ ಮಂತು ಒಂದು ಸೆಲೆಬ್ರೇಷನ್ ಥರ, ಒಂದು ಫೆಸ್ಟಿವಲ್, ಒಂದು ಹಬ್ಬದ ಆಚರಣೆ ಥರ ಇರಬೇಕಂದ್ರೆ, ಜುಲೈ ಮಂತ್ ಬಂತು ಅಂದರೆ ಬರೀ ಹೊಸಬ್ರು ಪಿಕ್ಚರ್ ರಿಲೀಸ್ ಅಪ್ಪ ಅಂತ. ಅಂದರೆ ಆ ತಿಂಗಳಲ್ಲಿ ಮ್ಯಾಕ್ಸಿಮಮ್ ಓನ್ಲಿ ಹೊಸಬ್ರು ಸಿನಿಮಾಗೆ ಎಲ್ಲರೂ ಚಿತ್ರಮಂದಿರಗಳು ಬಿಟ್ಕೊಡ್ಬೇಕು. ಅಥವಾ ದೊಡ್ಡ ದೊಡ್ಡ ಚಿತ್ರಗಳು, ದೊಡ್ಡ ದೊಡ್ಡ ಸ್ಟಾರ್ಗಳ ಚಿತ್ರಗಳು ಯಾವುದೂ ಆ ಮಂತಲ್ಲಿ ಬರಬಾರ್ದು. ಅಂದರೆ ಆ ಮಂತ್ ಬಂತು ಅಂತಂದರೆ ಅದು ಓನ್ಲಿ ಹೊಸಬ್ರು ಸಿನಿಮಾ ಅಂತ. ಆದರೆ ಹಂಗಾದಾಗ, ಅಂದರೆ ನಾನು ಎಲ್ಲ ಹೊಸಬ್ರು ಚಿತ್ರನೂ ಪ್ರೋತ್ಸಾಹಿಸಿಂತ ನಾನು ಹೇಳ್ತಾ ಇಲ್ಲ. ಯಾಕೆಂದರೆ ಕ್ವಾಲಿಟಿ ಇರೋವಂಥ ಪಿಕ್ಚರು ತುಂಬ ಪ್ರಯತ್ನ ನೋಡಿ. ಇವ್ರನ್ನೆಲ್ಲ ನೋಡಿದ್ರೆ ಎಷ್ಟು ಅವರು ಸುಖೇಶ್ ಮಾತಾಡಿದಾಗ್ಬೋದು, ಭರತ್ ಮಾತಾಡಿದಾಗ್ಬೋದು, ಶಶಿ ಮಾತಾಡೋದು, ಇವೆಲ್ಲ ಕೇಳಿದಾಗ ಹೆಂಗೆ ಅನ್ಸುತ್ತೆ ಅಂತಂದರೆ, ಅಂದರೆ ಈ ಒಂದು ಟೈಮಲ್ಲಿ 25 ದಿವಸ ಕ್ರಾಸ್ ಮಾಡಿ ಇನ್ನೂ ಪಿಕ್ಚರ್ ಓಡ್ತಾ ಇದೆ ಅನ್ನೋದು ಬಹಳ ದೊಡ್ಡ ವಿಷಯ, ಸರಿನಾ? ಅಂದರೆ ಇಂಥ ಒಂದು ಪ್ರಯತ್ನ ಎಲ್ಲರಿಗೂ ಮಾಡೋದಕ್ಕೆ ಅದೊಂದು ಫೈನಾನ್ಷಿಯಲ್ ಸಪೋರ್ಟ್ ಸಿಕ್ಕಲ್ಲ ಅಥವಾ ಇನ್ನೇನೋ ಸಿಕ್ಕಲ್ಲ. ಸೊ ನಾನು ರಿಕ್ವೆಸ್ಟ್ ಮಾಡೋದೇನು ಅಂತಂದರೆ, ಈ ಥರದ್ದು ಎಲ್ಲ ಒಂದು ವ್ಯವಸ್ಥೆ ಆದರೆ ಇನ್ನೂ ದೊಡ್ಡ ದೊಡ್ಡ ಟ್ಯಾಲೆಂಟ್ಗಳು, ಇನ್ನೂ ಒಳ್ಳೊಳ್ಳೆ ಚಿತ್ರಗಳು, ಇನ್ನೂ ಒಳ್ಳೊಳ್ಳೆ ಪ್ರತಿಭೆಗಳು ಬೆಳಕಿಗೆ ಬರ್ತಾರೆ. ಮತ್ತು ಹಲವಾರು ಕಲಾವಿದರು, ಬಿಕಾಸ್ ಇವತ್ತು ನಮ್ಮ ಇಂಡಸ್ಟ್ರಿಯಲ್ಲಿ ಸ್ಕೇರ್ಸಿಟಿ ಇರೋದೇ ಲೀಡ್ ಆಕ್ಟರ್ಸ್ಗಳದೇ ಸ್ಕೇರ್ಸಿಟಿ ಇದೆ, ತುಂಬ ಕಡಿಮೆ ಇದೆ. ಅಂದರೆ ನಿಮಗೆ ತೆಲುಗು ಚಿತ್ರರಂಗದಲ್ಲಿ ಬೇರೆ ಚಿತ್ರದಲ್ಲಿ ಟೈರ್ 1 ಟೈರ್ 2 ಟೈರ್ 3 ಒಂದೊಂದು ಟೈರಲ್ಲೂ ಯು ವಿಲ್ ಗೆಟ್ ಮಿನಿಮಮ್ 15-20 ಹೀರೋಸ್ ಸಿಗ್ತಾರೆ. ನಮಗೆ ಇಲ್ಲಿ ಭಾಳ ಬೆರಳೆಣಿಕೆ ಅಷ್ಟೇ ಇರೋದು. ಹಾಗಾಗಿ ಎಲ್ಲೋ ಒಂದು ಕಡೆ ಆಡಿಯನ್ಸ್, ಇಫ್ ಯು ಕ್ಯಾನ್ ಡೂ ದಿಸ್, ಅಂದರೆ ನಮ್ಮ ವ್ಯವಸ್ಥೆಯಲ್ಲೂ ಇದೊಂದು ಸ್ವಲ್ಪ ಸಿಸ್ಟಮ್ ಕರೆಕ್ಟ್ ಆದರೆ ಐ ಥಿಂಕ್ ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬ ಒಳ್ಳೊಳ್ಳೆ ಚಿತ್ರಗಳು, ತುಂಬ ಒಳ್ಳೊಳ್ಳೆ ಪ್ರತಿಭೆಗಳು ಬೆಳಕಿಗೆ ಬರ್ತಾರೆ. ಮತ್ತು ಅವರು ಕೂಡ ದೊಡ್ಡ ದೊಡ್ಡ ಸ್ಟಾರ್ಗಳಾಗುವಂಥ ಒಂದು ವೇದಿಕೆ ಸೃಷ್ಟಿಯಾಗುತ್ತೆ ಅನ್ನೋದು ನನ್ನ ನಂಬಿಕೆ. ಇದು ಮಾಧ್ಯಮ ಇದೊಂದು ವೇದಿಕೆ ಸರಿಯಾಗಿದೆ ಅಂತ ಅನ್ನಿಸ್ತು ಹೇಳೋದಕ್ಕೆ. ನೀವೆಲ್ಲ ಮಾಧ್ಯಮದವರು ಇದನ್ನು ತಲುಪಿಸ್ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.